ಹಾಯ್ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. IPL 2025 RCBಗೆ ವಿರಾಟ್ ಕೊಹ್ಲಿ ಜೊತೆ ಫಿಲ್ ಸಾಲ್ಟ್ ಓಪನಿಂಗ್ ಮಾಡಲ್ಲ ಮತ್ತು ವಿರಾಟ್ ಜೊತೆ ಹೊಸ ಓಪನರ್ ಯಾರು ಮಾಡಲಿದ್ದಾರೆ? ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಹೀಗೆ ಇದರೆಲ್ಲದರ ಬಗ್ಗೆ ಹೇಳುತ್ತೇನೆ. ವಿಡಿಯೋ ಸಂಪೂರ್ಣವಾಗಿ ನೋಡಿ. ಅದಕ್ಕೂ ಮುನ್ನ ನೀವು RCB ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತು ಇಂಥ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬರ್ರಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿ. ಭಾರತದ ವಿರುದ್ಧ ನಡೆಯುತ್ತಿರುವ T20 ಸರಣಿಯಲ್ಲಿ ಫಿಲ್ ಸಾಲ್ಟ್ ಹೊರಟಾದ ಮ್ಯಾಚ್ ಮೂಲಕ ಸಾಗುತ್ತಿದ್ದಾರೆ. ಇಂಗ್ಲಿಷ್ ಆರಂಭಿಕರಿಂದ ಬಹಳಷ್ಟು ನಿರೀಕ್ಷಿಸಲಾಗಿತ್ತು, ಆದರೆ ಅವರು ಕನಿಷ್ಠ ಹೇಳಲು ನಿರಾಶಾದಾಯಕ ಬ್ಯಾಟರ್ ಆಗಿದ್ದಾರೆ. ಮೊದಲ 3 T20ಗಳಲ್ಲಿ ಸಾಲ್ಟ್ 0, 4 ಮತ್ತು 5ರ ಸ್ಕೋರ್ಗಳನ್ನು ಸಂಗ್ರಹಿಸಿದ್ದಾರೆ ಮತ್ತು ಇಂಗ್ಲೆಂಡ್ ಮತ್ತು ಅವರ IPL ಫ್ರಾಂಚೈಸಿ RCB ಅವರ ಫಾರ್ಮ್ನಲ್ಲಿ ಬೆವರು ಹರಿಸುತ್ತಿರುವ ಕಾರಣ ಇನ್ನೂ 2 ಅಂಕಿ ದಾಟಿಲ್ಲ. ಇನ್ನು ಈ ಬ್ಯಾಟರ್ ಅನ್ನು RCB 11.50 ಕೋಟಿಗೆ ಖರೀದಿಸಿತು ಮತ್ತು ಫ್ರಾಂಚೈಸಿ ಲೆಜೆಂಡ್ ವಿರಾಟ್ ಕೊಹ್ಲಿಯೊಂದಿಗೆ ಓಪನಿಂಗ್ ಮಾಡಲು ಹೇಳಲಾಯಿತು. ಆದಾಗ್ಯೂ ಅವರು ಮೊದಲ 3 ಪಂದ್ಯಗಳಲ್ಲಿ ವಿಫಲರಾಗಿದ್ದಾರೆ ಮತ್ತು ಇಲ್ಲಿ 3 ಸಂಭಾವ್ಯ ಬದಲಿಗಳನ್ನು RCB ತಂಡದಲ್ಲಿ ಆರಂಭಿಕರಾಗಿ ಬದಲಾಯಿಸಬೇಕಾಗಿದೆ. ಹಾಗಾದರೆ ವಿರಾಟ್ ಕೊಹ್ಲಿ ಜೊತೆಗೆ ಯಾರಿಗೆ ಅವಕಾಶ ಸಿಗಲಿದೆ ಎಂದು ನೋಡುವುದಾದರೆ ಇಲ್ಲಿದೆ ನೋಡಿ. ಸಾಲ್ಟ್ ಹೊರತಾಗಿ RCB ಮುಂಬರುವ ಸೀಸನ್ನಲ್ಲಿ ದೇವದತ್ ಪಡಿಕ್ಕಲ್ ಅವರ ಸೇವೆಗಳನ್ನು ಸಹ ಖರೀದಿಸಿತು. ಪಡಿಕ್ಕಲ್ ಈ ಹಿಂದೆ 2020 ಮತ್ತು 2021ರ ಸೀಸನ್ನಲ್ಲಿ RCBಗಾಗಿ ಆಡಿದರು ಮತ್ತು ಆರಂಭಿಕ ಸ್ಥಳದಲ್ಲಿ ಆಸಕ್ತಿದಾಯಕವಾಗಿ ಆಡಿದರು. ಅವರು ಮೇಲ್ಭಾಗದಲ್ಲಿ ಬ್ಯಾಟಿಂಗ್ ಮಾಡಲು ಬಯಸುತ್ತಾರೆ ಮತ್ತು ತಂಡವು ಎಡ-ಬಲ ಸಂಯೋಜನೆಯನ್ನು ಹೊಂದಿರುವುದರಿಂದ ಕೊಹ್ಲಿಯನ್ನು ಹೊಗಳಬಹುದು. ಇನ್ನು ಎರಡನೇದಾಗಿ ರಜತ್ ಪಟಿದಾರ್. ಕಳೆದ ಕೆಲವು ಸೀಸನ್ಗಳಲ್ಲಿ RCBಗಾಗಿ ಅತ್ಯಂತ ಸ್ಥಿರವಾದ ಆಟಗಾರರಲ್ಲಿ ಒಬ್ಬರಾದ ರಜತ್ ಪಟಿದಾರ್ ಅವರು 3 ಮತ್ತು 4ನೇ ಸ್ಥಾನದಲ್ಲಿ ಅವರು ಬ್ಯಾಟಿಂಗ್ ಮಾಡುತ್ತಾರೆ. ಆದರೆ ಸಾಲ್ಟ್ ಬದಲಿಗೆ ಇವರಿಗೆ ಓಪನಿಂಗ್ ಅವಕಾಶ ಸಿಗಲಿದೆ. ಇನ್ನು ಮೂರನೇದಾಗಿ ಜಕೋಬ್ ಬೆಥೆಲ್. RCB ಅಗ್ರಸ್ಥಾನದಲ್ಲಿ ಇಂಗ್ಲಿಷ್ನ ಜಕೋಬ್ ಬೆಥೆಲ್ ಅವರನ್ನು ಓಪನಿಂಗ್ ಆಗಿ ಹಾಕಿಕೊಳ್ಳಬಹುದು. ಆದರೆ ಬೆಥೆಲ್ ಸಾಮಾನ್ಯವಾಗಿ 3 ಮತ್ತು 4ನೇ ಸ್ಥಾನದಲ್ಲಿ ಆಡುತ್ತಾರೆ. ಆದರೆ IPL ಹೊಸ ವಿಷಯಗಳನ್ನು ಪ್ರಯತ್ನಿಸುತ್ತದೆ. ಎದುರಾಳಿ ತಂಡಗಳಿಗೆ ಬೆಥೆಲ್ ಬಗ್ಗೆ ಹೆಚ್ಚಿನ ಕಲ್ಪನೆ ಇಲ್ಲ ಮತ್ತು RCB ಸ್ಕ್ವಾಡ್ ಅವರನ್ನು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಆದರೆ ಸಾಲ್ಟ್ ಬದಲಿಗೆ ಬೆಥೆಲ್ಗೆ ಓಪನಿಂಗ್ ಅವಕಾಶ ಸಿಗಲಿದೆ. ಧನ್ಯವಾದಗಳು ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ. ಹಾಗಾದರೆ ಈ 3 ಆಟಗಾರರಲ್ಲಿ ಯಾರಿಗೆ ಓಪನಿಂಗ್ ಅವಕಾಶ ಸಿಗಬೇಕು ಎಂದು ಕಮೆಂಟ್ ಮಾಡಿ ಹೇಳಿ. ಮತ್ತು ಇಂಥ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ದೋಸ್ತರಿಗೆ ವಿಡಿಯೋ ಶೇರ್ ಮಾಡಿರಿ. ನಮಸ್ಕಾರ.